ಸಿರಟ್ಟಿಯ ಜಗದ್ಗುರುಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ರೂವಾರಿಗಳು ಉತ್ತಮ ಪ್ರವಚನಕಾರರು ಅನುಭಾವಿಗಳು ಆಗಿರುವ ದಿಂಗಾಲೇಶ್ವರ ಮಹಾಸ್ವಾಮಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಕಲಾವಿದರೇ, ಭಜನಾ ಬಳಗದವರೇ, ಆಗಮಿಸುವ ಎಲ್ಲ ಕಮಿಟಿಯವರೇ, ಆಗಮಿಸಿರುವ ಎಲ್ಲ ಶರಣೆಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೇವೆ. ಮನುಷ್ಯನಿಗೆ ಪ್ರವಚನ ಎಷ್ಟು ಹಿಡಿಸ್ತದೆ ಅನ್ನೋದಕ್ಕೆ ಇದೇ ಒಂದು ಕಾರ್ಯಕ್ರಮನೇ ಒಂದು ಉದಾಹರಣೆ. ಒಂದು ಕಾಲಕ್ಕೆ ಸ್ವಾಮಿ ವಿವೇಕಾನಂದರನ್ನು ಕೇಳ್ತಾ ಇದ್ದು, ಓದ್ತಾ ಇದ್ದು. ಒಂದು ಕಾಲಕ್ಕೆ ಅತಿಥಿಲಾಗಿ ಹಿಂದಿನ ಕಾಲಕ್ಕೆ ಬುದ್ಧನನ್ನು ನೋಡ್ತಾ ಕೇಳ್ತಾ ಇದ್ದು, ಓದ್ತಾ ಇದ್ದು. ಆದರೆ ಇತ್ತಿತ್ತಲಾಗಿ ಸಿದ್ದೇಶ್ವರ ಸ್ವಾಮಿಗಳವರ ಪ್ರವಚನವನ್ನು ಕೇಳ್ತಾ ಇದ್ದು. ಲಿಂಗಾನಂದ ಸ್ವಾಮಿಗಳವರ ಪ್ರವಚನವನ್ನು ಇದೇ ಒಂದು ವೇದಿಕೆಯ ಮೇಲೆ ನಾವು ಭಾಷಣವನ್ನು ಕೇಳಿ ಹೋಗಿದೆ. ಇದೇ ಒಂದು ವೇದಿಕೆಯ ಮೇಲೆ ಇದೇ ಒಂದು ಗ್ರೌಂಡ್ನಲ್ಲಿ ಒಬ್ಬ ಮಠಾಧಿಪತಿಗಳಾಗಿ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಬಹಳ ಉತ್ತಮವಾದ ಪ್ರವಚನವನ್ನು ಇವತ್ತು ನೋಡ್ತಿರೋದನ್ನು ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಬ್ಬ ಸ್ವಾಮಿಗಳು ಮನಸ್ಸು ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಇದೆಲ್ಲ ಒಂದು ಉದಾಹರಣೆ. ನೋಡಿರಿ, ಮನೆಯನ್ನು ಮರೆತಿದ್ದೇವೆ, ಎಲ್ಲ ಮರೆತಿದ್ದೇವೆ. ಬುದ್ಧ ಪ್ರವಚನ ಮಾಡ್ಕೊತ ಜಗತ್ತನ್ನೇ ಅಡ್ಡಾಡ್ತಾ ಇದ್ದ. ಎಲ್ಲವನ್ನೂ ಅಡ್ಡಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಪ್ರವಚನವನ್ನು ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡದಾದ ಹಳ್ಳ ಬರ್ತದೆ. ಆ ಹಳ್ಳದಲ್ಲಿ ಸಾಕಷ್ಟು ನೀರು ಬಂದುಬಿಡ್ತದೆ. ಮೇಲೆ ಭಾಳ ಮಳೆಯಾಗಿರ್ತದೆ, ನೀರು ಬಂದುಬಿಡ್ತದೆ. ಆ ಕಡೆ ಈ ಕಡೆ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಸುಮಾರು 1.5-2-3 ಗಂಟೆ ತನಕ ಕೂತ್ಕೊಳ್ತಾನೆ. ಅಲ್ಲೇ ಕೂತ್ಕೊಂಡ ಮೇಲೆ ಹಳ್ಳ ಇಳ್ಕೋತಾ ಹೋಗುತ್ತೆ. ಒಬ್ಬೊಬ್ಬರೇ ದಾಟ್ಕೋತಾ ಹೋಗ್ತಾರೆ. ಆಮೇಲೆ ಬುದ್ಧನೂ ಹೊಂಡ್ತಾನೆ, ದಾಟ್ಕೋತಾ ಮುಂದೆ ಹೋಗಬೇಕು ಅಂತ ಹೋಗ್ತಾನೆ. ಸುಮಾರು ಒಂದು 10-20 ಹೆಜ್ಜೆ ನೀರಿನಲ್ಲಿ ಹೋಗಿರ್ತಾನೆ. ನೀರಿನಲ್ಲಿ ಹೋದಾಗ ಅಲ್ಲಿ ಹಿಂದೆ ಒಂದು ಧ್ವನಿ ಕೇಳ್ತದೆ, ನನ್ನನ್ನು ಸ್ವಲ್ಪ ಆ ಕಡೆ ದಾಟಿಸ್ರಿ. ಆವಾಗ ಬುದ್ಧ ತಿರುಗಿ ನೋಡ್ತಾನೆ. ಒಬ್ಬ ಹೆಣ್ಣುಮಗಳು ನಿಂತಿರ್ತಾಳೆ. ನೀರು ಸ್ವಲ್ಪ ಸೆಳವದೆ, ನನಗೆ ಅಂಜಿಕೆ ಬರ್ತದೆ, ನನ್ನನ್ನು ದಾಟಿಸ್ರಿ. ಆವಾಗ ಬುದ್ಧ ತಿರುಗಿ ಬರ್ತಾನೆ. ಬಂದು ಅವಳನ್ನು ಕರ್ಕೊಂಡು ಹೋಗಿ ಅಂಜಿದ ಕೂಡಲೇ ಹೆಗಲ ಮೇಲೆ ಹೆಣ್ಣುಗಳನ್ನು ಹಾಕ್ಕೊಂಡು ಆ ಕಡೆ ದಡಕ್ಕೆ ಇಳಿಸಿ ಹೋಗಿಬಿಡ್ತಾನೆ ಬುದ್ಧ. ಹಿಂದೆ ಅವನ ಶಿಷ್ಯರಿರ್ತಾರೆ. ಆ ಶಿಷ್ಯರು ಇದನ್ನೆಲ್ಲ ನೋಡ್ತಾರೆ. ಏನು ಬುದ್ಧ ಇಷ್ಟೆಲ್ಲ ಅಷ್ಟು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಹೇಳ್ತಾನೆ. ಆದರೆ ಅವನೇ ಒಬ್ಬ ಹೆಣ್ಣು ಮಗಳನ್ನು ಹೊತ್ಕೊಂಡು ಹೋಗಿ ಆ ಕಡೆ ಇಳಿಸ್ತಾನೆ. ಇದು ಅವ್ರ ತಲೆ ಒಳಗೆ ಸುಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ಇದನ್ನು ಏನು ಮಾಡಬೇಕು, ಬುದ್ಧನ ಕೇಳಬೇಕು ಅಂತ ಭಾಳಷ್ಟು ಜನ ಅವರೆಲ್ಲ ಶಿಷ್ಯರು ಮಾತಾಡ್ಕೊತ 8-10 ದಿವಸ ಹೋಗ್ತದೆ. 8-10 ದಿವಸ ಆದಮೇಲೆ ಒಬ್ಬ ಶಿಷ್ಯ ಬಂದು ರಾತ್ರಿ ಪ್ರವಚನ ಮುಗಿದ ಮೇಲೆ ಊಟ ಮಾಡಿ ಬೆಳದಿಂಗಳಲ್ಲಿ ಅಡ್ಡಾಡ್ತಾ ಇರಬೇಕಾದ್ರೆ ಕೇಳ್ತಾನೆ. ಆವಾಗ ಗೊತ್ತಾಗುತ್ತೆ ಅವ್ರಿಗೆಲ್ಲ, ಏನೋ ಇವನು ಬುದ್ಧನನ್ನು ಕೇಳಲಿಕ್ಕೆ ಬಂದಾನೆ ಅಂತ ಎಲ್ಲರೂ ಅಂತಾರೆ. ಆದರೆ ಬುದ್ಧನೂ ಕೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ. ಇಲ್ಲ, ನೀವು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಪ್ರವಚನದಲ್ಲಿ ಹೇಳ್ತಾ ಇದ್ರಿ, ಅದು ಮಾಯೆ ಹಾಗೆ ಹೀಗೆ ಅಂತ ಹೇಳಿ ಆ ಹೆಣ್ಣನ್ನು ಹೊತ್ಕೊಂಡು ಬಂದು ಆ ಕಡೆಗೆ ಇಳಿಸೋದ್ರಲ್ಲ, ನಾವು ಸಾಧಕರು ಏನು ಮಾಡಬೇಕು ಅಂತ ಒಂದು ಮಾತನ್ನು ಕೇಳ್ತಾನೆ. ಆವಾಗ ಬುದ್ಧ ನಗ್ತಾನೆ. ಒಂದು ಮಾತನ್ನು ಕೇಳಿ ನಗ್ತಾನೆ. ಹೌದಪ್ಪ, ನಾನು ಹೊತ್ಕೊಂಡು ಬಂದದ್ದು ಖರೆ, ಆ ಹೆಣ್ಣುಮಗಳನ್ನು ಆ ಕಡೆಗೆ ಇಳಿಸಿದ್ದು ಖರೆ. ಅದು ಆಗಿ ಎಷ್ಟೋ ದಿವಸ ಆಗಿದೆ. ಈಗ ಆ ದಿವಸದಲ್ಲಿ ಆ ಹೆಣ್ಮಕ್ಳನ್ನು ಹೊತ್ಕೊಂಡದ್ದು ನನ್ನ ತಲೆ ಒಳಗೆ